ಕನ್ನಡ ಇಂಡಸ್ಟ್ರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟ ಆ್ಯಂಕರ್ ಅನುಶ್ರೀ. ಹೌದು ಸ್ನೇಹಿತರೆ, ಒಂದು ಆ್ಯಂಕರ್ ಅನುಶ್ರೀ ಅವರು ಕನ್ನಡ ಇಂಡಸ್ಟ್ರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಒಂದು ಗಂಡು ಮಗುವಿಗೆ ಜನ್ಮವನ್ನು ಇವರು ನೀಡಿದ್ದಾರಂತೆ. ಸೊ ಅಷ್ಟಕ್ಕೂ ಮಗು ಹೇಗಿದೆ? ಸೊ ಆ್ಯಂಕರ್ ಅನುಶ್ರೀ ಅವರು ಈ ವಿಷಯವನ್ನು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ, ವೈರಲ್ ಆಗಿಲ್ಲ. ಯಾಕೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಟ್ರ್ಯಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಆ್ಯಂಕರ್ ಅನುಶ್ರೀ ಅವರು ತುಂಬಾ ಒಳ್ಳೆಯ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ಯಾಕಪ್ಪ ಅಂತಂದರೆ ಹಲವಾರು ಹೇಳ್ತಾಯಿದ್ರು. ಸೊ ಮೊಟ್ಟ ಮೊದಲನೇದಾಗಿ ಒಂದು ಆ್ಯಂಕರ್ ಅನುಶ್ರೀ ಅವರು ಯಾವಾಗ ಮದುವೆ ಆಗ್ತಾರೆ, ಆಂಟಿ ಆಗಿಬಿಟ್ರು, ಸೊ ಯಾವಾಗ ಮದುವೆ ಆಗ್ತಾರೆ ಅನ್ನೋದನ್ನೇ ಕೇಳ್ತಾಯಿದ್ರು. ಸೊ ಆದರೆ ಆ್ಯಂಕರ್ ಅನುಶ್ರೀ ಅವರು ಒಂದು ಒಳ್ಳೆಯ ಚಾಯ್ಸನ್ನೇ ಮಾಡ್ಕೊಂಡಿದ್ದಾರೆ. ಸೊ ಲೇಟಾಗಿ ಚಾಯ್ಸ್ ಮಾಡಿದ್ರು ಕೂಡ ಒಂದು ಲೇಟೆಸ್ಟಾಗಿ ಚಾಯ್ಸನ್ನು ಒಂದು ಆ್ಯಂಕರ್ ಅನುಶ್ರೀ ಅವರು ಮಾಡಿಕೊಂಡಿದ್ದಾರೆ. ಇನ್ನು ಆ್ಯಂಕರ್ ಅನುಶ್ರೀ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಟ್ರ್ಯಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಆ್ಯಂಕರ್ ಅನುಶ್ರೀ ಅವರು ನೋಡಬೇಕಪ್ಪ ಅಂತಂದರೆ ಮೊಟ್ಟ ಮೊದಲನೇದಾಗಿ 4 ರಿಂದ 5 ವರ್ಷಗಳ ಕಾಲ ಪ್ರೀತಿಯನ್ನು ಮಾಡಿದ್ರು ರೋಷನ್ ಅವ್ರ ಜೊತೆ. ಸೊ ಮೊಟ್ಟ ಮೊದಲನೇದಾಗಿ 2 ರಿಂದ 3 ವರ್ಷಗಳ ಕಾಲ ಫ್ರೆಂಡ್ಶಿಪ್ಪನ್ನು ಮಾಡಿದ್ರು. ಸೊ ರೋಷನ್ ಹಾಗೆ ಆ್ಯಂಕರ್ ಅನುಶ್ರೀ ಅವರ ನಡುವಿನ ಸಂಬಂಧ ತುಂಬ ಚೆನ್ನಾಗಿಯೇ ಬೆಳೀತಾ ಹೋಯಿತು. ಸೊ ಆ ಒಂದು ಸಂಬಂಧ ಬೆಳೀತಾ ಹೋದಂತೆ ಒಂದು ಸಂಬಂಧ ಪ್ರೀತಿಗೆ ಕನ್ವರ್ಟ್ ಆಯಿತು. ಸೊ ನಾವಿಬ್ಬರು ಚೆನ್ನಾಗಿರ್ತೀವಿ, ಸೊ ನಾವಿಬ್ಬರು ಮದುವೆ ಆದರೆ ಚೆನ್ನಾಗಿರಬಹುದು ಅನ್ನೋ ಒಂದು ಯೋಚನೆಯನ್ನು ತೆಗೆದುಕೊಂಡು ಆದಮೇಲೆ ಸೊ ಇಬ್ಬರು ಕೂಡ ಮದುವೆನ ಆಗ್ತಾರೆ. ಸೊ ಒಂದು ಅಭಿಮಾನಿಗಳ ಸಮ್ಮುಖದಲ್ಲಿ ಇಬ್ಬರು ಕೂಡ ಮದುವೆನ ಆಗ್ತಾರೆ. ಸೊ ಒಂದು ದೊಡ್ಡ ಮ್ಯಾರೇಜನ್ನು ಆ್ಯಂಕರ್ ಅನುಶ್ರೀ ಅವರು ಮತ್ತು ರೋಷನ್ ರವರು ಆಗ್ತಾರೆ. ಸೊ ರೋಷನ್ ರವರು ಕೂಡ ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್, ಹಾಗೆ ಹೆಂಡತಿಯನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಎಂದಿಗೂ ಕೂಡ. ಸೊ ಒಂದು ಖುಷಿ ಆಗುತ್ತೆ ಇಂಥ ಜೋಡಿಗಳನ್ನು ನೋಡಿದಾಗ. ಸೊ ಒಂದು ಲೇಟಾಗಿ ಆಯ್ಕೆಯನ್ನು ಮಾಡಿದ್ರು ಕೂಡ ಒಂದು ಸರಿಯಾದ ಆಯ್ಕೆಯೇ ಆ್ಯಂಕರ್ ಅನುಶ್ರೀ ಅವರು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಆ್ಯಂಕರ್ ಅನುಶ್ರೀ ಹಾಗೆ ಈ ರೋಷನ್ ಅವರನ್ನು ಕೂಡಿಸಿದ್ದು ಯಾರಪ್ಪ ಅಂತ ಅಂದರೆ ರಾಜ್ಬಿ ಶೆಟ್ಟಿ ಅವರು. ಹೌದು ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅವರು ಕಳಿಸಿದಾಗಲೇ ಆ್ಯಂಕರ್ ಅನುಶ್ರೀ ಅವರು ಹೋದರು. ಸೊ ಆ್ಯಂಕರ್ ಅನುಶ್ರೀ ಅವರು ರಾಜ್ಬಿ ಶೆಟ್ಟಿ ಅವ್ರನ್ನೇ ಕೇಳ್ತಾರಂತೆ, ಹೀಗೆ ಹುಡುಗ ನನಗೆ ಕಾಫಿ ಡೇಗೆ ಕರೆದಿದ್ದಾನೆ, ಸೊ ಮೊಟ್ಟ ಮೊದಲನೇದಾಗಿ ಕರೆದಿದ್ದಾನೆ, ನಾನು ಹೋಗ್ಲಾ ಅಥವಾ ಬೇಡವಾ ಅಂತ ಕೇಳಿದಾಗ ರಾಜ್ಬಿ ಶೆಟ್ಟಿ ಅವರು ಹೇಳ್ತಾರಂತೆ, ಇಲ್ಲ ಹೋಗು, ಒಬ್ಬ ಒಳ್ಳೆಯ ಫ್ರೆಂಡ್ನ ನಿನಗೆ ಒಬ್ಬ ಒಳ್ಳೆಯ ಫ್ರೆಂಡ್ ಸಿಕ್ಕರು ಅನ್ನೋ ಮಾತನ್ನು ರಾಜ್ಬಿ ಶೆಟ್ಟಿ ಅವರು ಹೇಳ್ತಾರಂತೆ. ಸೊ ಹೋಗು, ಏನು ನಿನ್ಗೆ ಒಳ್ಳೇದು ಅನಿಸಿದ್ರೆ ಇರು, ಇಲ್ಲಾಂದರೆ ಅವನ್ನ ಒಬ್ಬ ಒಳ್ಳೆಯ ಫ್ರೆಂಡ್ಸ್ ಅನಿಸಿದ್ರೆ ಅವನ ಜೊತೆ ಇರು, ಇಲ್ಲವಾದರೆ ಸೊ ಅವನನ್ನು ಬಿಟ್ಬಿಡು ಅನ್ನೋ ಮಾತನ್ನು ಆ್ಯಂಕರ್ ಅನುಶ್ರೀ ಅವರಿಗೆ ರಾಜ್ಬಿ ಶೆಟ್ಟಿ ಅವರು ಹೇಳ್ತಾರಂತೆ. ಆಯಿತು ಅಂತ ಹೇಳಿಬಿಟ್ಟು ಸೊ ಹೆದರಿಕೆಯಿಂದ ಮೀಟ್ ಆಗಲು ಹೋಗ್ತಾರಂತೆ ಕಾಫಿ ಡೇಗೆ. ಸೊ ಅದಾದ ನಂತರ ಏನಾಗುತ್ತೆ ಅಪ್ಪ ಅಂತಂದರೆ ಕಾಫಿ ಡೇಲಿ ಮೀಟ್ ಆಗೋಕ್ಕೆ ಹೋದ್ಮೇಲೆ ಅಲ್ಲಿ ಇಬ್ಬರು ಕೂಡ ತುಂಬ ಚೆನ್ನಾಗಿ ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಸೊ ಇಬ್ಬರಿಗೂ ಕೂಡ ಒಬ್ಬರನ್ನೊಬ್ಬರು ತುಂಬಾ ಫ್ರೆಂಡ್ಶಿಪ್ ಆಗೋದಕ್ಕೆ ಎಲ್ಲವೂ ಕೂಡ ಒಪ್ಪಿಗೆ ಆದಂತೆ ಆಗುತ್ತೆ. ಸೊ ಇದನ್ನು ನೋಡಿದ ಆ್ಯಂಕರ್ ಅನುಶ್ರೀ ಅವರು ಆಯಿತು ಅಂತ ಹೇಳಿ ಇಬ್ಬರು ಕೂಡ ಫ್ರೆಂಡ್ಶಿಪ್ ಅಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಸೊ 2-3 ವರ್ಷಗಳ ಫ್ರೆಂಡ್ಶಿಪ್ ಇರುತ್ತೆ. ಅದಾದ ನಂತರ ಪ್ರೀತಿಯಾಗಿ ಕನ್ವರ್ಟ್ ಆಗಿಬಿಟ್ಟು ಇಬ್ಬರು ಕೂಡ ಮದುವೆಯನ್ನು ಆಗ್ತಾರೆ. ಸೊ ಈಗ ನೋಡ್ಬೇಕಪ್ಪ ಅಂತಂದರೆ ಆ್ಯಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಸೊ ಆ್ಯಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರೆ, ಸೊ ಅವರು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಇನ್ನು ಆ್ಯಂಕರ್ ಅನುಶ್ರೀ ಆಗಲಿ ರೋಷನ್ ಆಗಲಿ ಎಲ್ಲೂ ಕೂಡ ಇದ್ರ ಬಗ್ಗೆ ಆಫಿಷಿಯಲ್ ಆಗಿ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಆದರೂ ಕೂಡ ಇದು ಸತ್ಯ ಅಂತಕ್ಕಂಥದ್ದು ಕೂಡ ಕೆಲವೊಂದಿಷ್ಟು ಮಾಹಿತಿಗಳಿಂದ ನಮಗೆ ತಿಳಿದು ಬರ್ತಾ ಇದೆ. ಸೊ ಇದನ್ನು ಎಲ್ಲೂ ಕೂಡ ಅವರು ಅಧಿಕೃತವಾಗಿ ಹಂಚಿಕೊಂಡಿಲ್ಲ, ಇದು ಸತ್ಯ ವಿಷಯ ಅನ್ನೋದನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ನಿಜಾನ ಅಥವಾ ಸುಳ್ಳ? ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.